여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우리는 지난 시간에 창세기 1장 14절 이야기를 했습니다. ಕೊನೆ ಬಾರಿಗೆ ನಾವು ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನ ಬಗ್ಗೆ 하나님이 ಮಾತಾಡಿದ್ದೆವು. 가라사 하늘의 궁창에 광명에서 주야를 나뉘게 하라. 또 그 광명으로 하여 징저와 사시와 일자와 연하를 이루라. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವುಗಳು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನವತ್ಸರಗಳನ್ನು 지난번에 ತೋರಿಸಲಿ. 우리는 무슨 이야기를 했느냐면은 ನಾವೇನು ಕೊನೆ ಭಾಗದಲ್ಲಿ ನಾವು ಮಾತಾಡಿದ್ದೇವೆ ಅಂತ 두 ಹೇಳಿದ್ರೆ, 개 큰 광명이 있다고 말했어요. ಅಲ್ಲಿ ದೊಡ್ಡ ಬೆಳಕುಗಳಿದೆ. 그 한 광명은 낮을 주관하고 ಒಂದು ಬೆಳಕು ಹಗಲಿನಲ್ಲಿ, 작은 광명으로는 밤을 주관하게. ಇನ್ನೊಂದು ಬೆಳಕು ರಾತ್ರಿ ವೇಳೆ ಆಳುವುದಕ್ಕೆ. 그래 그 큰 광명 곧 태양을 가리켜 말하죠. ದೊಡ್ಡ ಒಂದು ಬೆಳಕು ಸೂರ್ಯನನ್ನು ಪ್ರತಿನಿಧಿಸುತ್ತದೆ. 또 작은 광명은 달을 가리켜 말하는 것이죠. ಚಿಕ್ಕ ಬೆಳಕು ಚಂದ್ರನನ್ನು ಸೂಚಿಸುತ್ತದೆ. 그러니까 큰 광명은 낮을 주관하고 작은 광명은 밤을 주장하라는 것이죠. ದೊಡ್ಡ ಒಂದು ಬೆಳಕು ಹಗಲಿನಲ್ಲಿ ಆಳುತ್ತಿತ್ತು, ಚಿಕ್ಕ ಒಂದು ಬೆಳಕು ಇರುಳಿನಲ್ಲಿ ಆಳುತ್ತಿತ್ತು. 우리는 그제 태양은 지난번에 이야기하기를 신랑 대신 ಕೊನೆ 예수님을 ಬಾರಿಗೆ ನಾವು ಹೇಳಿದೆವು, 나타내고 ಸೂರ್ಯ ಅಂತ ಹೇಳಿದ್ರೆ ಸೂರ್ಯ ಯಾರು ಪ್ರತಿನಿಧಿಸುತ್ತಾನೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನ ವರನ 다음에 ಅಂತ ಹೇಳಿದೆವು. 달은 신부되는 성도 교회를 가리킨다고 ಚಂದ್ರವು ವಧುವನ್ನು 이야기했습니다. ಸೂಚಿಸುತ್ತದೆ ಅಂತ ಹೇಳಿದೆವು. ಅದಂತ ಹೇಳಿದ್ರೆ ಸಭೆಯನ್ನು ಸೂಚಿಸುತ್ತದೆ ಮತ್ತೆ ಸಂತರನ್ನು 그리고 ಸೂಚಿಸುತ್ತದೆ. 우리 지난번에 무슨 이야기를 했습니까? ಕೊನೆ ಭಾಗದಲ್ಲಿ ನಾವೇನ್ ಮಾತಾಡಿದ್ದೇವೆ ಅಂತ ಹೇಳಿದರೆ, 달은 어떻게 빛을 내느냐 이야기를 했습니다. ನಾವು ಹೇಳಿದೆವು ಹೇಗೆ ಚಂದ್ರನು ಕೂಡ ಬೆಳಗುತ್ತಾನೆ ಅಂತ. 달이 스스로 빛을 내지는 못합니다. ಚಂದ್ರನು ಸ್ವಂತ ಒಂದು ಬೆಳಕಿನಲ್ಲಿ ಪ್ರಕಾಶಿಸಕ್ಕಾಗುವುದಿಲ್ಲ. 그러나 태양은 스스로 빛을 내죠. ಆದ್ರೆ ಸೂರ್ಯನು ತನ್ನಲ್ಲೇ ತಾನು ಬೆಳಕನ್ನು 그 ಕೊಡುತ್ತಾನೆ. 달이 자기 스스로 빛을 내지 못하기 때문에 ಯಾಕೆಂದ್ರೆ ಚಂದ್ರನು ತನ್ನಲ್ಲಿ ಬೆಳಕನ್ನು ಇಲ್ಲ, ಅದನ್ನು ಕೂಡ 달이 빛을 ಪ್ರಕಾಶಕ್ಕಾಗುವುದಿಲ್ಲ. 내려면 태양의 빛을 받아서 낼 수밖에 없는 ಚಂದ್ರನು 것입니다. ಕೂಡ ಬೆಳಗಬೇಕಂತ ಹೇಳಿ ಪ್ರಕಾಶ ಹೊಂದಬೇಕಂದ್ರೆ ಅದು ಯಾವ ಕೂಡ ಅವಕಾಶ ಇಲ್ಲದೆ ಅದು ಸೂರ್ಯನಿಂದ 달은 ಹೊಂದಿಕೊಳ್ಳಬೇಕು. 태양을 쳐다보고 있는 순간 자기도 오늘 빛을 내는 겁니다. ಅದಕ್ಕೋಸ್ಕರ ಚಂದ್ರನು ಕೂಡ ಗೊತ್ತಿಲ್ಲದೆ ಅದು ಸೂರ್ಯ ನೋಡುತ್ತಿರುವಾಗ ಅದು ಗೊತ್ತಿಲ್ಲದೆ ಬೆಳಕನ್ನು ಕೊಡುತ್ತದೆ. 중요한 달은 빛이 없습니다. ಪ್ರಾಮುಖ್ಯ ಸಂಗತಿ ಹೇಳಿದ್ರೆ ಚಂದ್ರನಿಗೆ ಸ್ವಂತ ಬೆಳಕು ಇಲ್ಲ. 신랑은 태양의 빛을 받은 것뿐입니다. ಚಂದ್ರ ಬೆಳಗುತ್ತಿರುವುದು ಏನಕ್ಕಂತ ಹೇಳಿದ್ರೆ ಅದು ಸೂರ್ಯನಿಂದ ಬೆಳಕನ್ನು 우리는 ಪಡೆದುಕೊಂಡಿರುವ ನಿಮಿತ್ತ. 빛이 없습니다. ಮನುಷ್ಯರು ನಮ್ಮಲ್ಲಿ ಯಾವುದೇ ಬೆಳಕು ಇಲ್ಲ. 우리가 비치려면 예수 그리스도를 바라보고 예수의 빛을 받아야만 비칠 수가 ನಾವೇನಾದ್ರೂ 있습니다. ಕೂಡ ಬೆಳಕಬೇಕಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತನನ್ನು ನೋಡಿ ಆತನಿಂದ ಹೊಂದಿಕೊಂಡು ನಾವು ಬೆಳಗಬೇಕು ಅಷ್ಟೇ. 우리는 빛만 없는 게 아니라 우리에겐 거룩함도 없습니다. ನಮ್ಮಲ್ಲಿ ಯಾವುದೇ ಕೂಡ ಬೆಳಕು ಇಲ್ಲ ಮತ್ತೆ ಯಾವುದೇ ಕೂಡ ಪರಿಶುದ್ಧತೆ ನಮ್ಮಲ್ಲಿ ಇಲ್ಲ. 우리 인간에게는 절대 거룩함이 존재하지 않습니다. ಮನುಷ್ಯರಲ್ಲಿ ಯಾವುದೇ ಕೂಡ ಪರಿಶುದ್ಧತೆ ಹೊರಗೆ ಬರುವುದಿಲ್ಲ. 여러분 우리에게는 거룩함이나 빛만 없는 게 의 자체도 없습니다. ನಮ್ಮಲ್ಲಿ ಪರಿಶುದ್ಧತೆ ಅಷ್ಟೇ ಅಲ್ಲ, ಬೆಳಕು ಕೂಡ ಇಲ್ಲ ಮತ್ತೆ ನೀತಿವಂತಿಕೆ ಕೂಡ ಇಲ್ಲ ನಮ್ಮಲ್ಲಿ. 그렇기 때문에 여러분 우리 인간에게서 의를 찾는다는 것은 불가능한 것입니다. ಮನುಷ್ಯರಲ್ಲಿ ನೀತಿಯನ್ನು ಕಂಡುಕೊಳ್ಳುವುದು ಅಸಾಧ್ಯ. 여러분 저는 우리 한국이 참 아름다운 나라입니다. ಕೊರಿಯಾ ಒಂದು ಬಹಳ ಸುಂದರವಾದ ದೇಶ. 여러분 우리 한국은 어느 나라보다 산이 참 아름답습니다. ಎಲ್ಲಕ್ಕಿಂತ ಹೆಚ್ಚಾಗಿ ಕೊರಿಯಾದಂತ ಬೆಟ್ಟಗಳು ಬಹಳ 종종 ಸುಂದರವಾಗಿದೆ. 외국 사람들이 제 외국 친구들이 한국을 저는 한국 산 이야기를 자주 합니다. ಸಮಯ ಎಲ್ಲರೂ ಕೂಡ ನನ್ನ ಸಹೋದರೆಲ್ಲರೂ ಕೂಡ ಹೊರದೇಶದಿಂದ ಬರುತ್ತಾರೆ. ಅವರೆಲ್ಲರೂ ಕೂಡ ನಾನು ಬೆಟ್ಟದ ಕುರಿತಾಗಿ 한국이 뭐 ಹೇಳುತ್ತೇನೆ. 경제적으로 그렇게 딴 나라 위에 부유하지는 못합니다. ಕೊರಿಯಾವು ಬರೀ ಆರ್ಥಿಕವಾಗಿ ಚೆನ್ನಾಗಿ ಅಂತ ಇಲ್ಲ ಅಂತಲ್ಲ. 저는 이 친구들에게 늘 이런 이야기를 하죠. ಪ್ರತಿ ಸಾರಿ ಕೂಡ ನನ್ನ ಸ್ನೇಹಿತರಿಗೆ ಹೇಳುತ್ತಿರುತ್ತೇನೆ, 우리는 경제보다도 그 아름다움을 미를 좋아했다고. ಆರ್ಥಿಕ ಒಂದು ವಸ್ತುಗಳಿಗಿಂತ ನಾವೆಲ್ಲರೂ ಕೂಡ ಹೆಚ್ಚು ಆ ಒಂದು 그래서 우리는 ಪ್ರಕೃತಿ ಸೌಂದರ್ಯವನ್ನು 우리나라를 ಬಯಸುತ್ತೇವೆ. 전국토록 공헌하느라고 그다음 ಅವರೆಲ್ಲರೂ 돈을 다 ಕೂಡ 걷다 ಎಲ್ಲವನ್ನ ಹಣವನ್ನು ಕೂಡ ಅಲ್ಲಿರುವಂತ ಬೆಟ್ಟಗಳನ್ನು ಮತ್ತೆ ಪ್ರಕೃತಿಯನ್ನು ಸುಂದರ ಮಾಡಲಿಕ್ಕೆ ನಾವು ಎಲ್ಲ ಖರ್ಚು ಮಾಡುತ್ತೇವೆ. 산을 만들고 ನಾವು ಬೆಟ್ಟಗಳು ಮಾಡುತ್ತೇವೆ, 강을 만들고. ನದಿಗಳನ್ನು ಮಾಡುತ್ತೇವೆ. 그러나 우리는 돈을 많이 못 벌었다고. ನಾವೆಲ್ಲವೂ ಕೂಡ ಹಣಗಳನ್ನು ಅದರ ಮೇಲೆ ಖರ್ಚು ಮಾಡುತ್ತೇವೆ. ಅದಕ್ಕೋಸ್ಕರ ನಾವು ಹೆಚ್ಚು ಹಣವನ್ನು 물론 ಮಾಡುತ್ತಿಲ್ಲ. 농담이죠. ಹೌದೌದು, ಸುಮ್ಮನೆ ಒಂದು ಜೋಕ್ ಅಷ್ಟೇ. 예, 그러면 사람들 웃습니다. ಜನರನ್ನು ಕೇಳುವಾಗ ಸುಮ್ಮನೆ ನಗ್ತಾರೆ ಅದನ್ನ. 그리고 우리는 전부 다 금이나 보석이나 이런 것들을 전부 깊은 산 속에 감춰놨다고. ಅಲ್ಲಿ ಬೆಟ್ಟಕ್ಕೆ ಹೋಗಿರಿ ನಾವೆಲ್ಲವೂ ಕೂಡ ಅಲ್ಲಿ ಅಮೂಲ್ಯವಾದ ವಸ್ತುಗಳೆಲ್ಲ ಕೂಡ ಬಚ್ಚಿಟ್ಟು ಕೂಡ ಬಂದಿದ್ದೇವೆ ಅಂತ. 석탄도 다 감춰놓고 ಅಲ್ಲಿ ಕಲ್ಲಿದ್ದು ಕೂಡ ಇರ್ತಿದ್ವು, 몽이나 철도 거의 다 감춰놨다고. ತಾಮ್ರ ಮತ್ತೆ ಕಬ್ಬಣ ಎಲ್ಲವೂ ಕೂಡ ಬೆಟ್ಟದಲ್ಲಿದೆ ಅಂತ ಹೇಳುತ್ತಿದ್ದೆವು. 농담을 합니다. ನಾನು ಹೀಗೆ ಸುಮ್ಮನೆ ಜೋಕ್ ಮಾಡುತ್ತಿದ್ದೆ. 여러분 정말 우리나라는 산이 참 아름답습니다. ನಿಜವಾಗಿ ಕೂಡ ನಮ್ಮ ದೇಶದಲ್ಲಿ ಇರುವಂತ ಬೆಟ್ಟಗಳು ಬಹಳ 그리고 ಸುಂದರವಾಗಿದ್ದಾವೆ. 여러분 정말 산에 흐르는 물과 강은 정말 아름답습니다. ಮತ್ತೆ ಬೆಟ್ಟದಲ್ಲಿ ಹರಿದಾಡುವಂತ ನೀರು ಮತ್ತೆ ನದಿ ಬಹಳ ಸುಂದರವಾಗಿದೆ ಕಡೆ ಕೂಡ. 그런데 안타깝게 우리나라에는 석유가 나질 않습니다. ನೋವಿನ ಸಂಗತಿ ಹೇಳಿದ್ರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಇಲ್ಲ. 옛날에 박정희 대통령이 우리나라 대통령으로 있을 때에
ಬಹಳ ದಿನಗಳ ಹಿಂದೆ ಪಾಕ್ ಚಾಂಗಿ ಅವರು ನಮ್ಮ ದೇಶದ ಪ್ರೆಸಿಡೆಂಟ್ ಆಗಿದ್ದರು. 근데 우리나라 경제는 굉장히 어려웠기 때문에 해마다 많은 돈을 주고 외국에 석유를 ಆ 사와야만 ಒಂದು 했어요. ಸಮಯಗಳಲ್ಲಿ ನಮ್ಮ ಒಂದು ದೇಶವು ಬಹಳ ಬಡತನ ಇದ್ದಿತ್ತು ಆರ್ಥಿಕವಾಗಿ. ಅದಕ್ಕೋಸ್ಕರ ನಾವು ಬೇರೆ ದೇಶಗಳಿಗೆ ಕೂಡ ದುಡ್ಡನ್ನು ಕೊಟ್ಟು ಪೆಟ್ರೋಲ್ ಕೂಡ 그 ಕೊಂಡುಕೊಳ್ಳಬೇಕಾಗಿತ್ತು. 석유로 말미암아 석유 산 돈이 너무 많았기 때문에 우리 경제가 늘 어려웠습니다. ಯಾಕಂದ್ರೆ ಅನೇಕ ಒಂದು ಹಣಗಳೆಲ್ಲವೂ ಕೂಡ ಆ ಒಂದು ಪೆಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಖರ್ಚು ಮಾಡೋದು ನಿಮಿತ್ತ ನಮ್ಮ ಒಂದು ಆರ್ಥಿಕವು 그 ಬಹಳ ಕಡಿಮೆ 박정희 ಆಗುತ್ತಾ ಬಂತು. 대통령이 있을 때 우리나라에 석유가 있는지 탐사를 ಯಾವ 많이 했습니다. ಪಾಕ್ ಜಾನ್ಹಿ ಅವರು ಪ್ರೆಸಿಡೆಂಟ್ ಆಗಿದ್ರು ಆ ಒಂದು ಸಮಯದಲ್ಲಿ ಅವರು ದೇಶದಲ್ಲಿ ಬಹಳ ರಿಸರ್ಚ್ ಮಾಡಿದ್ರು. ಅವ್ರು ಏನಾದ್ರು ಕೂಡ ಜಾಗದಲ್ಲಿ ಪೆಟ್ರೋಲ್ ಏನೋ ಸಿಗುತ್ತೇನೆ ಅಂತ. 그 바다를 전부 나눠서 뭐 5강구, 6강구, 7강구 그래놓고 ಅವರೆಲ್ಲರೂ ಕೂಡ ಅಲ್ಲಿರುವಂತಹ ಸಮುದ್ರವನ್ನು ವಿಂಗಡಿಸಿದರು. 5ನೇ ವಲಯ, 6ನೇ ವಲಯ, 그리고 7ನೇ 이제 ವಲಯ 거기다 ಅಂತ. 구멍을 뚫어서 석유를 찾았어요. ಅವರೆಲ್ಲರೂ ಕೂಡ ಗುಂಡಿಗಳನ್ನು ತೋಡಿ ಪೆಟ್ರೋಲ್ ಅನ್ನು ಕೂಡ ಹುಡುಕಲಿಕ್ಕೆ ಪ್ರಾರಂಭಿಸಿದರು. 석유가 나질 않았습니다. ಆದ್ರೆ ಪೆಟ್ರೋಲ್ ಇರಲಿಲ್ಲ ಅಲ್ಲಿ. 그래서 이제 한 번은 이제 7광구에서 석유를 뚫었는데 ಒಂದು ಸಾರಿ ಅವರು ವಲಯ 7ನೇ ಜಾಗದಲ್ಲಿ ಅವರೆಲ್ಲರೂ ಕೂಡ ಪೆಟ್ರೋಲ್ಗೋಸ್ಕರ ತೋಡುತ್ತಿರುವಾಗ 석유가 나왔다는 거예요. ಅಲ್ಲಿ ಪೆಟ್ರೋಲ್ ಇತ್ತು. 그래서 막 너무너무 기뻐했어요. ಅವ್ರ ಅದರ ಬಗ್ಗೆ ಬಹಳ ಸಂತೋಷಗೊಳ್ಳರಾಗಿದ್ದರು. 그래서 그 7광구 나오는 석유 그걸 들고 박정희 대통령 청와대까지 뛰어간 거예요. ಯಾರು ಆ ಒಂದು 7ನೇ ವಲಯದಲ್ಲಿ ಕೆಲಸ ಮಾಡುತ್ತಿದ್ದನೋ ಆ ಒಂದು ಪೆಟ್ರೋಲ್ ತೆಗೆದುಕೊಂಡು ಓಡಿ ಹೋಗಿ ಆ ಒಂದು ಪ್ರೆಸಿಡೆಂಟ್ ಪಾರ್ಚಾನಿ ಹತ್ರ ಹೋದರು. 시커먼 그 석유물을 들고 박정희 대통령 그렇게 기뻐했다. ಯಾವಾಗ ಪಾರ್ಚಾನಿ ಅವರು ಪ್ರೆಸಿಡೆಂಟ್ ಅದನ್ನು ನೋಡಿದರೋ ಕಪ್ಪಾಗಿರುವಂತಹ ಪೆಟ್ರೋಲಿಯಂ ಅನ್ನು ಕೂಡ ಬಹಳ 야 이제 ಸಂತೋಷಗೊಳ್ಳರಾಗಿದ್ದರು. 됐다. ಓ ನಾವೆಲ್ಲ ಕೂಡ ಮಾಡಿಬಿಟ್ವಿ. 우리나라 석유가 나오는구나. ನಮ್ಮ ದೇಶದಲ್ಲಿ ಇವಾಗ ಪೆಟ್ರೋಲ್ ಇದೆ. 그러면 이제 외국에 석유를 안 사도 되겠구나. ನಾವೀಗ ಬೇರೆ ಒಂದು ದೇಶದಿಂದ ಪೆಟ್ರೋಲ್ ತೆಗೆದುಕೊಳ್ಳಬೇಕು ಅವಶ್ಯಕತೆ ಇಲ್ಲ ಈಗ ನಮಗೆ. 하고 굉장히 떠들었습니다. ಎಲ್ಲವೂ ಕೂಡ ಸುದ್ದಿ ಹರಡಿತ್ತು ಎಲ್ಲ ಕಡೆ. 근데 그 석유 지금 나지 않죠. ಈಗ ಅದು ಯಾವುದು ಕೂಡ ಪೆಟ್ರೋಲ್ ಇಲ್ಲ, ಈಗ ಸಿಗುದಿಲ್ಲ ಅಲ್ಲಿ. 이 석유 시공하는 사람들이 너무 대통령이 열망하니까 석유 조금 섞여 있는 물을 떠다가 ಯಾಕೆಂದ್ರೆ ಪ್ರೆಸಿಡೆಂಟ್ ಬಹಳ ಒಂದು ಪೆಟ್ರೋಲ್ ಬಗ್ಗೆ ಬಹಳ ಹೊಟ್ಟೆಗೆ ಪಡ್ತಿದ್ರು. ಅದಕ್ಕೋಸ್ಕರ ಅಂದುಕೊಳ್ಳಿ ಜನರೆಲ್ಲರೂ ಕೂಡ ಪೆಟ್ರೋಲ್ ಅಲ್ಲಿ ನೀರನ್ನು 아무리 ಬೆರೆಸಿಕೊಟ್ಟರು. 파도 석유가 나오지 않습니다. ಅವ್ರು ಎಷ್ಟು ಕೂಡ ಆಳವಾಗಿದ್ರು ಕೂಡ 다시 ಪೆಟ್ರೋಲ್ 외국 ಇರಲಿಲ್ಲ. 석유를 살 수밖에 ಅವ್ರು 없어요. ಯಾವುದೇ ಕೂಡ ಅವಕಾಶ ಇಲ್ಲದೆ ಮತ್ತೆ ಇನ್ನೊಂದು ಸಾರಿ ಹೊರ ದೇಶದಿಂದ 모르긴 하지만, ತರಿಸ್ಕೊಳ್ಳಬೇಕು. ನಂಗೆ ಗೊತ್ತಿಲ್ಲ ಏನಂತ ಹೇಳಿದ್ರೆ. 아직 한국에는 석유가 나지 않습니다. ಆದ್ರೆ ಇವತ್ತು ಕೂಡ ಕೊರಿಯಾದಲ್ಲಿ ಪೆಟ್ರೋಲ್ ಇಲ್ಲ. 그래서 모든 석유는 외국에 사올 수밖에 없습니다. ನಮ್ಗೆ ಯಾವುದೇ ಕೂಡ ಅವಕಾಶ ಇಲ್ಲದೆ ಬೇರೆ ಒಂದು ದೇಶಗಳಿಂದ ಪೆಟ್ರೋಲ್ ಅನ್ನು ಕೊಂಡುಕೊಳ್ಳಬೇಕು ಅಷ್ಟೇ ನಾವು. 한국에 석유가 나오지 않듯이 ಕೊರಿಯಾದಲ್ಲಿ ಪೆಟ್ರೋಲ್ ಇಲ್ಲ. 인간에겐 의가 나지 않습니다. ಮತ್ತೆ ಮನುಷ್ಯನ ಒಳಗೆ ಕೂಡ ನೀತಿ ಇಲ್ಲ. 인간에겐 거룩함이 없습니다. ಮನುಷ್ಯನ ಒಳಗೆ ಪರಿಶುದ್ಧತೆ ಇಲ್ಲ. 인간에겐 빛이 없습니다. ಮನುಷ್ಯನ ಒಳಗೆ ಬೆಳಕು ಇಲ್ಲ. 근데 참 많은 사람들이 교회를 다니면서 ಆದ್ರೆ ಅನೇಕ ಜನರು ಸಭೆಗೆ ಹೋದಂಗೆಲ್ಲ 여러분 의로워지려고 노력을 한다는 거예요. ಅವರೆಲ್ಲ ಬಹಳ ಕಷ್ಟಪಡ್ತಾರೆ ನೀತಿವಂತರಾಗೋದಕ್ಕೋಸ್ಕರ. 거룩해지려고 노력을 한다는 ಅವ್ರು ಬಹಳ ಕಷ್ಟಪಡುತ್ತಾರೆ, ಪ್ರಯತ್ನ ಮಾಡುತ್ತಾರೆ 빛이 되려고 ಪರಿಶುದ್ಧರಾಗೋದಕ್ಕೋಸ್ಕರ. 애를 쓴다는 거죠. ಅವರೆಲ್ಲರೂ ಕೂಡ ಬಹಳಷ್ಟು ಪ್ರಯಾಸ ಪಟ್ಟು ಬೆಳಕನ್ನು ಆಗಲಿಕ್ಕೆ 근데 ನೋಡುತ್ತಾರೆ. 성경 창세기를 몰라서 그렇습니다. ಯಾಕೆಂದ್ರೆ ಅವ್ರಿಗೆಲ್ಲರೂ ಕೂಡ ಆದಿಕಾಂಡ ಪುಸ್ತಕ ಗೊತ್ತಿಲ್ಲ. 그 창세기에 뭐라고 얘기합니까? ಆದಿಕಾಂಡದಲ್ಲಿ ಏನ್ ಹೇಳುತ್ತಾ ಇದೆ ಅಲ್ಲಿ? 여러분 창세기에 태양은 낮을 주관하라고 했어요. ಆದ್ರೆ ಆದಿಕಾಂಡದಲ್ಲಿ ಹೇಳುತ್ತೆ ಆ ಒಂದು ಸೂರ್ಯನು ಆ ಒಂದು ಹಗಲನ್ನು ಆಳುತ್ತಾನೆ, 달은 밤을 주관하라고 그래요. ಚಂದ್ರನು ഇരുಳನ್ನು ಆಳುತ್ತಾನೆ ಅಂತ. 성경 여러 곳을 찾아보면은 태양은 항상 신랑 대신 예수님을 나타내요. ನೀನ್ ಎಲ್ಲೂ ಕೂಡ ಸತ್ಯವಾದ ನೋಡುವುದಾದರೂ ಕೂಡ ಸೂರ್ಯನು ಮಾತ್ರ ವರ್ಣನ ಸೂಚಿಸಿದ ಯೇಸು. 달은 신부된 교회를 가리켜 얘기하는 거예요. ಚಂದ್ರನು ವಧುವನ್ನು ಸೂಚಿಸುತ್ತದೆ. ಅದಂತ ಹೇಳಿದ್ರೆ ಸಭೆನ. 그렇기 때문에 여러분 태양은 빛을 내지만 달은 빛을 내질 않습니다. ಅದಕ್ಕೋಸ್ಕರ ಸೂರ್ಯ ಬೆಳಕನ್ನು ಕೊಡುತ್ತದೆ, ಆದ್ರೆ ಚಂದ್ರ ಬೆಳಕನ್ನು 달이 ಕೊಡುವುದಿಲ್ಲ. 비치려고 하면 태양의 빛을 받아와야 하지. ಚಂದ್ರನು ಬೆಳಗಬೇಕಂತ ಹೇಳಿದ್ರೆ ಅದು ಸೂರ್ಯನಿಂದ ಬೆಳಕನ್ನು ಹೊಂದಿಕೊಳ್ಳಬೇಕು. 태양 빛이 스스로 빛을 낼 수는 없다는 거예요. ಸೂರ್ಯನ ಬೆಳಕಿಲ್ಲದೆ ಅದು ನಿಜವಾಗಿ ಕೂಡ ಅದರಿಂದ ಅದು ಪಾಡಿಗೆ 그건 ಅದೇ 뭘 가리켜 ಬೆಳಕಾಗುವುದಿಲ್ಲ. 말하냐면은 ಇದರ ಅರ್ಥವೇನು? 예수님이 빛이시고 ಅದರ ಅರ್ಥ ಯೇಸು ಆತನ ಬೆಳಕು, 우리 인간에겐 빛이 없다는 것입니다. ನಾವೊಂದು ಮನುಷ್ಯರು ನಮ್ಮಲ್ಲಿ ಬೆಳಕು ಇಲ್ಲ. 예수님이 거룩하시고 ಯೇಸು ಆತನು ಪರಿಶುದ್ಧನು, 우리 인간에겐 거룩함이 없다는 겁니다. ಅದರ ಅರ್ಥ ಮನುಷ್ಯರಲ್ಲಿ ಪರಿಶುದ್ಧತೆ ಇಲ್ಲ ಅಂತ ಅರ್ಥ. 예수님이 의로우시고 ಯೇಸು ಆತನು ನೀತಿವಂತನು, 우리 인간에겐 의가 없다는 것입니다. ಮನುಷ್ಯನ ಒಳಗೆ ಯಾವುದೇ ಕೂಡ ನೀತಿವಂತಿಕೆ ಇಲ್ಲ. 우리 한국에 석유가 나지 않기 때문에 ಯಾಕಂದ್ರೆ ಕೊರಿಯಾದಲ್ಲಿ ಯಾವುದೇ ಕೂಡ ಪೆಟ್ರೋಲ್ ಇಲ್ಲ. 아무리 돈이 비싸도 외국 석유를 사올 수밖에 없듯이 ಅದೆಷ್ಟು ಕೂಡ ದುಬಾರಿ ಆಗಿದ್ರು ಕೂಡ ನಾವು ಪೆಟ್ರೋಲ್ ಕೂಡ ಕೊಂಡುಕೊಳ್ಳಬೇಕಷ್ಟೇ. 우리 ನಾವಲ್ಲಿ. 인간에겐 빛이 없고 ಅದೇ ರೀತಿ ಕೂಡ ಮನುಷ್ಯರಲ್ಲಿ ಯಾವುದೇ ಬೆಳಕು ಇಲ್ಲ, 인간에겐 거룩함이 없고 ಮತ್ತೆ ಮನುಷ್ಯರಲ್ಲಿ ಕೂಡ ಯಾವುದೇ ಪರಿಶುದ್ಧತೆ ಇಲ್ಲ, 인간에게는 의가 없습니다. ಮನುಷ್ಯರಲ್ಲಿ ಯಾವುದೇ ಕೂಡ ನೀತಿವಂತಿಕೆ ಕೂಡ ಇಲ್ಲ. 여러분 사람들이 그걸 몰랐지요. ಆದ್ರೆ ಈ ಒಂದು ಜನರಿಗೆ ಇದು ಗೊತ್ತಿಲ್ಲ. 한국에 석유가 안 난다는 사실을 몰랐기 때문에 ಯಾಕಂದ್ರೆ ಜನರಿಗೆ ಗೊತ್ತಿಲ್ಲ ಕೊರಿಯಾದಲ್ಲಿ ಪೆಟ್ರೋಲ್ ಇಲ್ಲ ಅಂತ. 굉장히 많은 돈을 들여가지고 우리가 석유를 캐려고 노력을 했습니다.
ನಾವು ಬಹಳಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ ಪೆಟ್ರೋಲ್ ಹುಡುಕೋದಕ್ಕೋಸ್ಕರ ಜಾಗದಲ್ಲಿ ಎಲ್ಲ 참 ಕೂಡ. 많은 돈을 들여서 여러 곳에 구멍을 뚫어서 땅속 깊이까지 파들어갔지만 여전히 석유 나오지 않았습니다. ಅವರೆಲ್ಲರೂ ಕೂಡ ಬಹಳ ಹಣವನ್ನು ಖರ್ಚು ಮಾಡಿ ಎಲ್ಲವನ್ನು ನೆಲ ಅಗೆದರು ಆಳವಾಗಿ. 여러분 ಅದು 그들은 ಕೂಡ 왜 ಅಲ್ಲಿ ಪೆಟ್ರೋಲ್ 땅속 ಸಿಗಲಿಲ್ಲ. 깊이 파들어갔습니다. ಯಾಕೆ ಅವರೆಲ್ಲರೂ ಕೂಡ ಆಳವಾಗಿ ನೆಲವನ್ನು ಅಗೆದರು? 그들은 그 속에 석유가 없다는 사실을 몰랐기 때문에. ಅವ್ರಿಗೆ ಸಂಗತಿ ಗೊತ್ತಿಲ್ಲ ಅಲ್ಲಿ ಪೆಟ್ರೋಲ್ ಇಲ್ಲ ಅಂತ ಅವರಿಗೆ. 여러분 파들으면 석유가 있을 거라고 기대를 했기 때문입니다. ಅವ್ರಿಗೆ ನಿರೀಕ್ಷೆ ಇತ್ತು ನಾವೇನು ಕೂಡ ಆಳವಾಗಿ ಅಗೆದ್ರೆ ಪೆಟ್ರೋಲ್ ಇರುತ್ತೆ ಅಂತ. 그들이 언제 그 기대가 무너졌습니까? ಯಾವಾಗ ಅವೆಲ್ಲ ನಿರೀಕ್ಷೆ ಕೆಳಗೆ ಬಿತ್ತು? 팔 때까지 파봤을 때, ಅವ್ರು ಎಷ್ಟಾಗುತ್ತೆ ಅಷ್ಟೆಲ್ಲ ಕೂಡ ಆಳವಾಗಿ ಅಗೆದರು ಕೂಡ 팔 때까지 파보기 전에는 ಅವರು ಮೊದಲು ಅಗೆತಿರುವಾಗ 그들은 기대를 가졌습니다. ಅವ್ರಿಗೆ ನಿರೀಕ್ಷೆ ಇತ್ತು. 혹시 여기 파면 석유가 나올는지 몰라. ನಾವಿಲ್ಲಿ ಅಗೆದ್ರೆ ಇಲ್ಲಿ ಏನೋ ಕೂಡ ಪೆಟ್ರೋಲ್ ಇರಬಹುದು, ನಮ್ಗೆ ಸಿಗಬಹುದು ಅಂತ. 석유가 나오면 외국 석유를 안 사와도 돼. ನಮ್ಗೆ ಇಲ್ಲಿ ಪೆಟ್ರೋಲ್ ಇದ್ರೆ ಯಾವುದೇ ಕೂಡ ತರಹದ ಪೆಟ್ರೋಲ್ 그럼 ತೆಗೆದುಕೊಳ್ಳಬೇಕಾಗಿಲ್ಲ. 우리나라는 부유하게 살 수가 있을 거야. ಆಗ ನಮ್ಮ ದೇಶ ಬಹಳ ಚೆನ್ನಾಗಿರುತ್ತದೆ. 여러분 그런 많은 기대를 두고 우리나라 바다를 시추선을 갖다 세워놓고 수없이 뚫었습니다. ಬಹಳ ಒಂದು ನಿರೀಕ್ಷೆಯಿಂದ ಅವರೆಲ್ಲರೂ ಕೂಡ ಕೊರೆದಿರುವಂತ ಎಲ್ಲ ಒಂದು ಸಮುದ್ರದಲ್ಲಿ ಅವರೆಲ್ಲ ಕೂಡ ಅಗೆದರು. 근데 이제 우리나라는 지금은 아무도 시추를 하지 않습니다. ಆದ್ರೆ ಈಗ ಕೊರೆಯದಲ್ಲಿರುವಂತಹ ಸಮುದ್ರದಲ್ಲಿ ಯಾರು ಕೂಡ ಈಗ 바다에도 ಅಗೆಯುವುದಿಲ್ಲ. 지금은 구멍을 뚫지 않았습니다. ಈಗ ಒಂದು ಸಮುದ್ರಗಳಲ್ಲಿ ಯಾರು ಒಂದು ಮನುಷ್ಯ ಒಬ್ಬ ಮನುಷ್ಯನು ಕೂಡ 왜 ಅಗೆಯುವುದಿಲ್ಲ 지금은 ಈಗ. 구멍 뚫지 않아? 그때 구멍을 ಯಾಕೆ ಇವರು 뚫었습니다. ಯಾಕೆ ಅವರೆಲ್ಲ ಕೂಡ ಗುಂಡಿ ನಗೆಯುವುದು ಅಂತ ಹೇಳಿದ್ರೆ ಅವ್ರು ಹಳೆಯದು ಗೊತ್ತದಕ್ಕೋಸ್ಕರ. 그때하고 지금은 마음이 달라졌습니다. ಆಗ ಇಂತ ಹುರಿದಕ್ಕಿಂತ ಈಗ ಬಹಳ ವ್ಯತ್ಯಾಸ ಹುರಿದ ಇದೆ 만일에 ಈಗ. 깊이 파면 혹시 석유가 나올는지 모른다는 기대를 가지고 있어요. ಅವ್ರ ಹಿಂದಿನ ಸಮಯದಲ್ಲಿ ಎಲ್ಲರೂ ಕೂಡ ಇತ್ತು, ಏನಾದ್ರೂ ಕೂಡ ನಾವು ಆಗಿದ್ರೆ ನಮ್ಗೆ ಏನೋ ಕೂಡ ಪೆಟ್ರೋಲ್ ಸಿಗಬಹುದು ಅಂತ 지금은 ನಿರೀಕ್ಷೆ 이제 ಇತ್ತು ಅವರಿಗೆ. 아무리 파도 석유가 나오지 않는다는 사실을 알았기 때문에 그 차이 때문에 지금 ಅವ್ರಿಗೆ 구멍을 ಗೊತ್ತಾಯ್ತು 뚫지 ಇಲ್ಲಿ 않습니다. ಎಷ್ಟೇ ಕೂಡ ಆಳವಾಗಿದ್ರು ಕೂಡ ಪೆಟ್ರೋಲ್ ಸಿಗೋದಿಲ್ಲ ಅಂತ. ಎಷ್ಟೇ ಆಳ ಆಗಿದ್ರು ಕೂಡ ನಮ್ಗೆ ಯಾವುದೇ ತರಹದ ಪೆಟ್ರೋಲ್ ಕೂಡ ಇಲ್ಲ ಅಂತ 그와 ಅವ್ರ ಸಂಗತಿ 마찬가지로 ಅವ್ರಿಗೆ 우리 ಗೊತ್ತಾಯ್ತು. 신앙의 생활도 그런 것입니다. ಅದೇ ರೀತಿ ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ ಅದೇ ರೀತಿಯಾಗಿರುತ್ತದೆ. 여러분 내가 열심히 노력하면 의롭게 될 수 있다고 생각하는 사람들은 ಮನುಷ್ಯರು ಅಂದುಕೊಳ್ಳುತ್ತಾರೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರೆ ನಿಜವಾಗಿ ಕೂಡ ಕಷ್ಟಪಟ್ಟರೆ ನಾನು ನೀತಿವಂತ. 지금도 열심히 노력하면서 의를 만들려고 애를 ಅವರೆಲ್ಲರೂ 쓰는 ಕೂಡ 것입니다. ಈಗಲೂ ಕೂಡ ಬಹಳ ಪ್ರಯತ್ನ ಪಡುತ್ತಿದ್ದಾರೆ, ಮತ್ತೆ ಬಹಳ ಕಷ್ಟ ಪ್ರಯಾಸ ಪಡುತ್ತಿದ್ದಾರೆ ಅವರು ನೀತಿಯನ್ನು 뭘 ಬೆಳೆಸೋದಕ್ಕೋಸ್ಕರ. 말하고 있습니까? ಅದು ಏನ್ ತೋರಿಸುತ್ತದೆ? 우리 인간은 의가 없다는 사실을 깨닫지 못합니다. ಆತನಿಗೆ ಆತನು ತಿಳ್ಕೊಳ್ಳೋಕೆ ಆಗುತ್ತಿಲ್ಲ ಆತನಲ್ಲಿ ಯಾವುದೇ ತರ 사도 ನೀತಿ ಇಲ್ಲ ಅಂತ. 바울은 이렇게 말했습니다. ಇದು ಹೀಗೆ ಅಪೊಸ್ತಲ ಪೌಲ ಹೇಳ್ತಾನೆ 로마서 7장에서 ರೋಮ 7ನೇ ಅಧ್ಯಾಯದಲ್ಲಿ, 내 속 곧 내 육신에 선한 것이 거하지 아니한 줄을 안다. ನನಗೆ ಗೊತ್ತು ನನ್ನ ಒಂದು ಶರೀರದಲ್ಲಿ ಯಾವುದೇ ತರಹದ ಒಳ್ಳೆತನ ಇಲ್ಲ ಅಂತ. 사도 바울은 자기 속에 선한 것이 없다는 사실을 알았습니다. ಅಪೊಸ್ತಲನಾದ ಪೌಲನಿಗೆ ಗೊತ್ತಿತ್ತು ಆತನಿಗೆ ಒಳಗೆ ಯಾವುದೇ ತರಹದ ಒಳ್ಳೆದಿಲ್ಲ 로마서 ಅಂತ. 7장에서 그 사실을 깨달았습니다. ಆ ಒಂದು ಸಂಗತಿಯನ್ನು ರೋಮ 7ನೇ ಅಧ್ಯಾಯದಲ್ಲಿ ಆತನು 그러면 ಅರ್ಥ 사도 바울이 ಮಾಡಿಕೊಂಡನು. 로마 7장에 도달하기 이전까지는 ಅಪೊಸ್ತಲನಾದ ಪೌಲ ರೋಮ 7ಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ 선을 해가려고 노력을 했을 것이라. ಆತನು ಬಹಳಷ್ಟು ಪ್ರಯತ್ನ ಮಾಡಿರಬೇಕು ಆ ಒಳ್ಳೆನಾಗಿರೋದಕ್ಕೋಸ್ಕರ. 인간에게는 선이 없습니다. ಮನುಷ್ಯರ ಒಳ್ಳೆದ ಯಾವುದೇ ತರ ಒಳ್ಳೆತನ ಇಲ್ಲ. 인간에게는 거룩함이 없습니다. ಮನುಷ್ಯರೊಳಗೆ ಯಾವುದೇ ಪರಿಶುದ್ಧತೆ ಇಲ್ಲ. 인간에게는 의가 없습니다. ಮನುಷ್ಯರೊಳಗೆ ಯಾವುದೇ ನೀತಿ ಇಲ್ಲ. 그 사실을 깨닫지 못한 사람들은 ಮನುಷ್ಯರು ಯಾವ ಒಂದು ಸಂಗತಿನ ಅರ್ಥ ಮಾಡಿಕೊಳ್ಳುವುದಿಲ್ಲ. 지금도 자기가 의를 행하려고 노력을 ಇವಾಗಲೂ 하는 ಕೂಡ 것입니다. ಬಹಳ ಕಷ್ಟ ಪಡ್ತಾರೆ, ಪ್ರಯಾಸ ಪಡ್ತಾರೆ ಒಳ್ಳೆ ನೀತಿ ಮಾಡೋದಕ್ಕೋಸ್ಕರ. 거룩하려고 노력을 ಬಹಳ 하는 ಪ್ರಯತ್ನ 것입니다. ಪಡ್ತಾರೆ ಪರಿಶುದ್ಧರಾಗೋದಕ್ಕೋಸ್ಕರ. 의로울리시려고 노력을 ಅವರೆಲ್ಲ 하는 ಬಹಳ 것입니다. ಕಷ್ಟಪಟ್ಟು ಪ್ರಯಾಸ ಪಡ್ತಾರೆ 여러분 석유가 없는 한국 땅에서 ಕೊರಿಯಾ ಒಂದು ಜಾಗದಲ್ಲಿ ಯಾವುದೇ ತರಹದ ಪೆಟ್ರೋಲ್ 아무리 ಇಲ್ಲ. 노력한다고 석유가 만들어지지는 않습니다. ನಿನ್ ಎಷ್ಟೇ ಕಷ್ಟಪಟ್ಟು ಆಗಿದ್ರು ಕೂಡ ಅಲ್ಲಿ ಪೆಟ್ರೋಲ್ ಇಲ್ಲ. 만약 한국에 석유가 필요하다면 ಕೊರಿಯಾಗ ಕೂಡ ಪೆಟ್ರೋಲ್ ಬೇಕಂತ ಹೇಳಿದ್ರೆ 불가피하게 다른 나라에 석유를 사와야 하는 ಅವ್ರೇನ್ 거지. ಮಾಡ್ಬೇಕಂದ್ರೆ ಬೇರೆ ಒಂದು ದೇಶದಿಂದ ಪೆಟ್ರೋಲ್ ತೆಗೆದುಕೊಳ್ಳಬೇಕು ಅಷ್ಟೇ. 노력한다고 석유가 만들어지는 건 아닌 것처럼 ಪೆಟ್ರೋಲ್ ಏನೊಂದು ನಾವೇನು ಮಾಡೋತೀವಿ ಅಂತ ನಾವು ಪ್ರಯತ್ನ 선이나 의가 그렇다는 ಅದೇ ರೀತಿ ಕೂಡ ಒಳ್ಳೆದಲ್ಲಿ ಮತ್ತೆ ಒಂದು ನೀತಿಯಲ್ಲಿ. 우리 인간에게 선이 없기 ಯಾಕಂದ್ರೆ 때문에 ಮನುಷ್ಯರೊಳಗೆ ಯಾವುದೇ ತರಹದ ಒಳ್ಳೆತನ ಇಲ್ಲ. 인간에게 거룩함이 없기 때문에 ಯಾಕಂದ್ರೆ ಮನುಷ್ಯರಲ್ಲಿ ಯಾವುದೇ ತರಹದ ಒಂದು 인간에게는 ಪರಿಶುದ್ಧತೆ ಇಲ್ಲ. 정말 의가 없기 때문에 ಯಾಕಂದ್ರೆ ಮನುಷ್ಯರಲ್ಲಿ ಯಾವುದೇ ತರಹದ ನೀತಿ ಇಲ್ಲ. 어디에 가서 의를 얻어와야 한다는 것입니다. ನಾವು ಇನ್ನೊಂದು ಕಡೆ ಹೋಗಿ ಅಲ್ಲಿಂದ ನಾವು ನೀತಿಯನ್ನು 어디 가서 ಪಡೆದುಕೊಳ್ಳಬೇಕು. 선을 얻어와야 한다는 것입니다. ನಾವು ಇನ್ನೊಂದು ಕಡೆ ಹೋಗಿ ಅಲ್ಲಿ ಒಳ್ಳೆತನವನ್ನು 어디 가서 ಪಡೆದುಕೊಳ್ಳಬೇಕು. 정말 저 거룩함을 얻어와야 한다는 것입니다. ಮತ್ತೆ ನಾವು ಇನ್ನೊಂದು ಕಡೆಗೆ ಹೋಗಿ ನಾವು ಅಲ್ಲಿಂದ ಪರಿಶುದ್ಧತೆಯನ್ನು ಪಡೆದುಕೊಂಡು 많은 ಬರಬೇಕು. 사람들이 이 사실을 깨닫지 못하기 때문에 ಅನೇಕ ಜನರು ಈ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. 자기가 선하려고 노력을 ಅವ್ರು ಬಹಳ 합니다. ಪ್ರಯತ್ನ ಮಾಡುತ್ತಾರೆ, ಕಷ್ಟಪಡುತ್ತಾರೆ, 의롭게 되려고 노력을 ಅವ್ರು ಬಹಳ ಪ್ರಯತ್ನ ಪಡುತ್ತಾರೆ, 거룩하게 되려고 노력을 합니다. ಅವರು ಬಹಳಷ್ಟು ಪ್ರಯತ್ನ ಮಾಡುತ್ತಾರೆ ಪರಿಶುದ್ಧರಾಗೋದಕ್ಕೋಸ್ಕರ. 정말 마음을 다해 해보면은 나는 안 되는군 하는 사실을 깨닫게 됩니다. ನೀವೆಲ್ಲ ಕೂಡ ಹೃದಯದಿಂದ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ನಾನು ಮಾಡಕ್ ಆಗುವುದಿಲ್ಲ ಅಂತ. 그 사실을 깨닫지 못한 사람은 지금도 자기가 뭘 하려고 애를 씁니다. ಮನುಷ್ಯರು ಯಾವೆಲ್ಲ ಕೂಡ ಸಂಗತಿ ಅರ್ಥ ಮಾಡಿಕೊಳ್ಳೋದು ಇವಾಗಲೂ ಕೂಡ ಅವರು ಪ್ರಯತ್ನ ಮಾಡುತ್ತಾರೆ 그러나 ಮಾಡೋದಕ್ಕೋಸ್ಕರ. 우리가 그 사실을 정확히 깨닫게 되면은
ಆದ್ರೆ ಈ ಒಂದು ಸಂಗತಿಯನ್ನು ಖಚಿತವಾಗಿ ಅರ್ಥ ಮಾಡಿಕೊಂಡರೆ 어떤 일이 일어납니까? ಆಗ ಏನಾಗುತ್ತದೆ ಅಲ್ಲಿ? 내가 의로워지려고 하는 모든 걸 포기하는 ನಿನ್ನನ್ನು ಬಿಟ್ಟು ಬಿಡುತ್ತೀಯ, ನಿನ್ನ ನೀತಿವಂತರ 내가 ಆಗುವುದು, 거룩해지려고 하는 모든 걸 포기하는 ನೀನು ಪರಿಶುದ್ಧನಾಗುವುದು ಬಿಟ್ಟು ಬಿಡುತ್ತೀಯ, 내가 선해지려고 하는 모든 걸 포기하고 ನೀನು ಬಿಟ್ಟು ಬಿಡುತ್ತೀಯ, ನೀನು ಪ್ರಯತ್ನ ಮಾಡ್ತಾರೆ ಒಳ್ಳೆನಾಗಬೇಕಂತ. 그때 비로소 예수 그리스도의 의를 얻게 되어진다. ಆಗ ಆ ಒಂದು ಸಮಯದಲ್ಲಿ ಯೇಸುವಿನ ನೀತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. 사도 바울은 빌립보서에서 뭐라고 말했습니까? ಅಪೊಸ್ತಲ ಪೌಲ ಫಿಲಿಪ್ಪ ಪುಸ್ತಕದಲ್ಲಿ ಏನ್ ಹೇಳುತ್ತಾನೆ? 자기가 의를 가졌다고 말했어요. ಆತ ಹೇಳ್ತಾನೆ ನನ್ನ ಹತ್ರ ನೀತಿ ಇದೆ ಅಂತ. 그런 말은 내가 가진 의는 ಆತ ಹೇಳ್ತಾನೆ ನನ್ನ ಹತ್ರ ಇರುವಂತ ನೀತಿ 내가 율법의 행위에서 난 것이 아니라 ಅದು ಧರ್ಮಶಾಸ್ತ್ರ ಕಾರ್ಯದಿಂದ ಬಂದಂತಲ್ಲ, 예수도 믿음으로 말미암아 하나님의 난 의라고 말했어요. ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯಿಂದ ಮತ್ತೆ 여러분 ನೀತಿವಂತಿಕೆ ದೇವರಿಂದ. 로마서 4장 이렇게 말했습니다. ರೋಮಾಪುರ 4ನೇ ಅಧ್ಯಾಯದಲ್ಲಿ ಹೇಳುತ್ತದೆ, 예수는 우리의 범죄함을 위하여 내어줌이 되고 ಯೇಸು ನಮ್ಮ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟನು, 우리의 의롭다 하심을 위하여 다시 살아나셨느니라고 말했어요. ಆತನು ನಿರ್ಣಯ ಮಾಡುವುದಕ್ಕೋಸ್ಕರ ಪುನರುತ್ಥಾನ ಆದನು. 여러분 그 말은 무슨 말입니까? ಅದರ ಅರ್ಥ ಏನು? 예수님이 이 땅에 오신 것은 ಯೇಸು ಈ ಭೂಮಿಗೆ ಬಂದನು. 우리가 하나님 앞에 나갈 때 ಯಾವಾಗ ನಾವು ದೇವರ ಹತ್ರ ಹೋಗ್ತೀವಿ 의가 필요한데 ನಮ್ಗೆ ನೀತಿ ಬೇಕು, 우리 인간에게 의가 없다는 것입니다. ಆದ್ರೆ ಮನುಷ್ಯರಲ್ಲಿ ಯಾವುದೇ ತರಹದ ನೀತಿ ಇಲ್ಲ. 예수님은 당신이 가진 그 의를 우리에게 주시려고 ಆದ್ರೆ 오셨어요. ಯೇಸು ಮನುಷ್ಯರಿಗೋಸ್ಕರ ನೀತಿಯನ್ನು ಕೊಡೋದಕ್ಕೋಸ್ಕರ ಆತನು ಭೂಮಿಗೆ ಬಂದ. 그래서 예수님은 당신이 가진 의를 우리에게 주시기 위하여 이 땅에 오셨다는 거예요. ಯೇಸು ಈ ಭೂಮಿಗೆ ಬಂದಿದ್ದು ಆತನಲ್ಲಿರುವಂತ ನೀತಿ ಮನುಷ್ಯರಿಗೆ 그래서 ಕೊಡೋದಕ್ಕೋಸ್ಕರ ಬಂದನು. 우리의 당신의 의를 다 우리에게 주신 거예요. ಆತನು ತನ್ನ ಒಂದು ಸ್ವಂತ ನೀತಿಗೆ ಎಲ್ಲರಿಗೂ ಕೂಡ ಕೊಟ್ಟನು. 그 대신 우리가 가진 모든 죄를 예수님이 ಇನ್ನೊಂದು ಕೈಯಲ್ಲಿ 가져가셨어요. ಅಂತ ಹೇಳಬೇಕಂತೇಳಿ ಆ ಯೇಸು ಎಲ್ಲರ ಪಾಪವನ್ನು ಕೂಡ 예수님의 의가 우리에게 왔고 ಯೇಸುವಿನ ನೀತಿ ನಮ್ಮ ಮೇಲೆ ಬಂತು, 우리의 죄가 예수님께로 ನಮ್ಮ 갔습니다. ಪಾಪ ಯೇಸು ಮೇಲೆ ಹೋಯಿತು. 이제 죄 없는 예수님 우리 죄가 감으로 죄인이 되셨고 ಯೇಸು ಪಾಪ ಇಲ್ಲದವನು ನಮ್ಮ ಪಾಪವನ್ನು ತೆಗೆದುಕೊಂಡು ಆತನ ಪಾಪಿಯಾದನು. 의롭지 못한 우리가 예수님의 의가 와서 의인이 되었습니다. ನಾವೊಂದು ಮನುಷ್ಯರು ಅನಿತ್ಯವಂತರು, ನಮ್ಮಲ್ಲಿ ಯೇಸು ಕ್ರಿಸ್ತನ ನೀತಿ ನಮ್ಮ ಮೇಲೆ 자, ಬಂತು. 우리 예수님이 죄인 된 것처럼 우리가 의인이 됐다는 것입니다. ಯೇಸು ಹೇಗೆ ಪಾಪಿ ಆದನೋ ಅದೇ ರೀತಿಯಲ್ಲಿ ಕೂಡ ನಾವು 그래서 ನೀತಿವಂತರಾದೆವು. 예수님이 우리의 죄를 대신하여 십자가에 못 박히신 것입니다. 왜? 그는 죄인이셨기. ಅದಕ್ಕೋಸ್ಕರ ನಮ್ಮ ಒಂದು ಜಾಗದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತ. ಯಾಕೆಂತ ಹೇಳಿದ್ರೆ ಆತನು ಪಾಪಿ ಆಗಿದ್ದ ನಮಗೋಸ್ಕರ. 죄 없는 예수님이 우리 죄로 죄인이 되었다면 ಯೇಸು ಕ್ರಿಸ್ತನು ಪಾಪ ಇಲ್ಲದ ನಮಗೋಸ್ಕರ ಪಾಪಿ ಆದನು. 의가 없는 우리가 예수님의 의로 의롭게 되었다는 것입니다. ನಮ್ಮಲ್ಲಿ ಯಾವುದೇ ಕೂಡ ನೀತಿ ಇಲ್ಲ, ಯೇಸು ಕ್ರಿಸ್ತನ ನೀತಿ ಮೂಲಕ ನಾವು ನೀತಿವಂತರಾದೆವು. 그래서 예수님은 당신의 모든 의를 우리에게 다 주신 것입니다. ಅದಕ್ಕೋಸ್ಕರ ಯೇಸು ತನ್ನ ಎಲ್ಲ ನೀತಿಯನ್ನು ನಮಗೋಸ್ಕರ ಕೊಟ್ಟನು. 그의 그 의를 우리에게 주시고 ಆತನು ತನ್ನ ನೀತಿ ನಮಗೆಲ್ಲರೂ ಕೂಡ ಕೊಟ್ಟನು. 우리의 죄를 주님은 담당하신 것입니다. ದೇವರು ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡನು. 이제 예수님이 죄 없는 예수, 우리 죄 때문에 죄인이 된 것처럼 ಯೇಸು ಪಾಪ ಇಲ್ಲದವನು ನಮಗೋಸ್ಕರ ಆತನು ಪಾಪವನ್ನು ಹೊತ್ತುಕೊಂಡು 의가 ಪಾಪಿಯಾದನು. 없는 우리가 예수님의 의로 의인이 된다는 ಅದರ 것입니다. ಅರ್ಥ ನಮ್ಮಲ್ಲಿ ಯಾವುದೇ ಕೂಡ ನೀತಿ ಇಲ್ಲ, ಆದ್ರೆ ಯೇಸು ಕ್ರಿಸ್ತನ ನೀತಿ ಮೂಲಕ ನಾವು 이제 ನೀತಿವಂತರಾದೆವು. 그 예수님은 그 당신이 가진 모든 의를 우리에게 다 주셨어요. ಅದಕ್ಕೋಸ್ಕರ ಆತನ ಯೇಸು ಕ್ರಿಸ್ತನಲ್ಲಿರುವಂತ ಎಲ್ಲ ನೀತಿ ಆತನು ನಮಗೋಸ್ಕರ ಎಲ್ಲವನ್ನು ನೀತಿಯನ್ನು 예수님 ಕೊಟ್ಟನು. 당신의 선을 우리에게 주셨고 ಆತನು ತನ್ನ ಯೇಸು ತನ್ನ ಎಲ್ಲ ಒಳ್ಳೆತನ ನಮಗೆ 당신의 ಕೊಟ್ಟನು. 거룩함을 우리에게 주셨고 ಆತನು ತನ್ನ ಪರಿಶುದ್ಧತೆ ನಮಗೆ ಕೊಟ್ಟನು. 당신의 의를 우리에게 ಮತ್ತೆ 주셨습니다. ಆತನ ನೀತಿ ನಮಗೆ ಕೊಟ್ಟನು. 그 대신 우리의 허물을 주님이 가져가시고 ಇನ್ನೊಂದು ಕಡೆ ನಮ್ಮ ದೋಷನೆಲ್ಲ ಕೂಡ ಆತನು ಎತ್ತುಕೊಂಡನು. 우리의 추함을 ದೇವರು 가져가시고 ನಮ್ಮೆಲ್ಲ ಹೊಲಸೆಲ್ಲ ತೆಗೆದುಕೊಂಡನು. 우리 죄를 주님은 가져가셨어요. ಮತ್ತೆ ದೇವರು ನಮ್ಮೆಲ್ಲ ಪಾಪವನ್ನು ತೆಗೆದುಕೊಂಡನು. 이제 주님은 죄인이 되셨습니다. ದೇವರು ನಮಗೋಸ್ಕರ ಪಾಪಿಯಾದನು. 우리는 의인이 되셨습니다. ನಾವು ನೀತಿವಂತರಾದೆವು. 이제 주님은 우리를 그렇게 바꾸셨다는 거예요. ಹೀಗೆ ದೇವರು ನಮ್ಮನ್ನು ಮಾರ್ಪಡಿಸಿದನು. 근데 사람들이 이 사실을 깨닫지 못하기 때문에 ಯಾಕಂದ್ರೆ ಜನರು ಈ ಒಂದು ಸಂಗತಿ ಅರ್ಥ ಮಾಡಿಕೊಳ್ಳುವುದಿಲ್ಲ. 주님께서 우리에게 주신 그 의를 그냥 받아들이면 되는데 ನಾವೇನ್ ಮಾಡ್ಬೇಕಂದ್ರೆ ದೇವರು ಕೊಡುವಂತ ನೀತಿ ನಾವು ಅಷ್ಟೇ ಒಪ್ಪಿಕೊಳ್ಳಬೇಕು. 이제 자기가 의를 행해서 의인이 되려고 노력을 한다는 것입니다. ಅವರು ಬಹಳ ಪ್ರಯತ್ನ ಪಡುತ್ತಾರೆ ತಮ್ಮಲ್ಲೇ ತಾವು ನೀತಿಯನ್ನು ಹುಟ್ಟಿಸೋದಕ್ಕೋಸ್ಕರ ನೀತಿಯನ್ನು 로마서 ಮಾಡೋದಕ್ಕೋಸ್ಕರ. 10장이 뭐라고 말합니까? ರೋಮ 10ನೇ ಅಧ್ಯಾಯ ಏನ್ ಹೇಳುತ್ತದೆ? 저희가 하나님께 대한 열심이 있으나 지식을 쫓은 것이 ಹೇಳುತ್ತೆ 아니라 ಅವರೆಲ್ಲರೂ ಕೂಡ ದೇವರ ವಿಷಯದಲ್ಲಿ ಆಸಕ್ತರಾಗಿದ್ದರು, ಆದರೆ ಅವರ ಆಸಕ್ತಿ 하나님의 ಜ್ಞಾನವಾಗಿರಲಿಲ್ಲ 의를 ಅಂತ. 모르고 ದೇವರ ಒಂದು ನೀತಿಯನ್ನು ಗೊತ್ತಿಲ್ಲದೆ 자기 의를 세우려고 ಅವರು ತಮ್ಮ ಸ್ವನೀತಿಯನ್ನು 힘써 ಸ್ಥಾಪಿಸಬೇಕಿದ್ದರು. 하나님의 의를 복종치 아니했다고 이야기합니다. ಅವರೆಲ್ಲರೂ ಕೂಡ ಅವರ ಸ್ವಂತ ಆಸಕ್ತಿಯಿಂದ ಅವರೆಲ್ಲರೂ ಕೂಡ ತಮ್ಮ ಸ್ವನೀತಿಯನ್ನು ಸ್ಥಾಪಿಸಬೇಕೆಂದಿದ್ದರು. ದೇವರ ಒಂದು 그 ವಾಕ್ಯ 유대인들은 ಗೊತ್ತಿಲ್ಲದ 뭘 ನಿಮಿತ್ತ. 하나 몰랐다고 했습니까? ಈ ಯಹೂದರಿಗೆ ಏನು ಗೊತ್ತಿರಲಿಲ್ಲ? 하나님의 의를 몰랐습니다.
ಅವರಿಗೆ ದೇವರ ಒಂದು ನೀತಿ ಗೊತ್ತಿರಲಿಲ್ಲ. 하나님 예수 것들 뭐 그들을 의롭게 해놓은 그 사실을 몰랐기 때문에 ಯಾಕಂದ್ರೆ ಅವರಿಗೆ ಸಂಗತಿ ಗೊತ್ತಿರಲಿಲ್ಲ ಯೇಸು ಕ್ರಿಸ್ತನ ಮೂಲಕ ಆತನ ನೀತಿವಂತ ಮಾಡಿದಾನೆ ಅಂತ. 이제 자기의 의를 세우려고 하는. ಆದ್ರೆ ಈಗ ಅವರೆಲ್ಲರೂ ಕೂಡ ತಮ್ಮ ಸ್ವಂತ ನೀತಿಯನ್ನು 내가 ಸ್ಥಾಪಿಸಬೇಕಂತ 참 많은 ಇಚ್ಛಿಸಿಕೊಳ್ಳುತ್ತಿದ್ದಾರೆ. 교인들을 만나 대화를 ನಾನು 하는. ಅನೇಕ ಸಭೆಗಳನ್ನು ಭೇಟಿ ಮಾಡಿದ್ದೇನೆ, ಮತ್ತೆ ಅವರ ಜೊತೆ ಮಾತಾಡು ಕೂಡ ಇದ್ದೇನೆ. 그들이 전부 다 자기 마음의 의를 가지고 있습니다. ಅವರ ಸ್ವಂತ ಹೃದಯದಲ್ಲಿ ಅವರ ಒಂದು ನೀತಿ ಇದೆ. 내가 어떻게 십계명을 ನಾನು 지켰고, ಹೀಗೆ ದಶಕಗಳನ್ನು ಕೂಡ ಕೈ ನಡೀತೇನೆ, 내가 어떻게 주의를 지켰고, ನಾನು ಭಾನುವಾರ ಹೀಗೆ ಇಟ್ಟುಕೊಳ್ಳುತ್ತೇನೆ, 내가 어떻게 하나님을 섬겼고, ನಾನು ಹೀಗೆ ದೇವರನ್ನು ಆರಾಧಿಸುತ್ತೇನೆ, 내가 어떻게 하나님께 기도를 했으며, ನಾನು ಹೀಗೆ ದೇವರಿಗೆ ಪ್ರಾರ್ಥಿಸುತ್ತೇನೆ, 내가 어떻게 연보를 했고 주님께 충성했는지. ನಾನು ಹೀಗೆ ದೇವರನ್ನು ಕಾಣಿಕೆ ಕೊಟ್ಟು ದೇವರ ಮಾತನ್ನು ಹೀಗೆ ಕೇಳುತ್ತೇನೆ. ನಾನು 여러분 안타깝게도 그들은 대부분 자기의 어떤 의를 세우는 것입니다. ಕಕ್ಕರಾವ್ ಏನಂತ ಹೇಳಿದ್ರೆ ಅವರೆಲ್ಲರೂ ಕೂಡ ತಮ್ಮ ಸ್ವನೀತಿಯನ್ನು ಕೂಡ 여러분 우리가 ರಚಿಸಿಕೊಳ್ಳುತ್ತಾರೆ. 하나님 앞에 나아갈 때 ಯಾವಾಗ ನಾವು ದೇವರ ಹತ್ರ ಹೋಗುತ್ತೇವೋ 우리에게 난 모든 것은 더럽고 추한 악밖에 없다는 것입니다. ನಮ್ಮೊಳಗಿಂದ ಬರುವಂತ ಎಲ್ಲವೂ ಕೂಡ ಹೊಲಸು ಕೆಟ್ಟವು ಎಲ್ಲ 만약 ಸಂಗತಿಗಳಷ್ಟೇ. 여러분이 거룩하다면 ನೀನು ಪರಿಶುದ್ಧನಾಗಿದ್ದರೆ 여러분이 거룩하게 산 여러분의 거룩한 것 말고 예수님의 거룩을 가져야 온전한 거룩이라는 ನೀನು 것입니다. ಜೀವಿಸಿದ ಜೀವಿತ ಪರಿಶುದ್ಧತೆ ಅಲ್ಲ, ಆದ್ರೆ ಯೇಸು ಕೊಡುವಂತ ಪರಿಶುದ್ಧ ಜೀವಿತ ಕೊಟ್ಟರೆ ಆಗ ಜೀವಿಸುವ ಜೀವಿತ ಪರಿಶುದ್ಧ ಜೀವಿತ ಆಗಿರುತ್ತದೆ. 만약 여러분이 의롭다면 ನೀನ್ ನೀತಿವಂತನಾಗಿದ್ದರೆ 여러분이 의를 행한 것 말고 예수님의 의 그걸 가지고 있어야 여러분이 의롭다는 것입니다. ನೀನು ಮಾಡುವಂತ ಕಾರ್ಯಗಳಿಂದ ನೀನು ಮಾಡುವಂತ ಕೆಲಸದಿಂದ ನೀತಿ ಅಲ್ಲ, ಆದ್ರೆ ಯೇಸು ಯಾವಾಗ ಕೊಡುತ್ತಾನೋ ಆ ಒಂದು ನೀತಿ 다른 ನಿಜವಾದ ನೀತಿ. 아무리 노력을 해도 자기 스스로 빛을 못 내는 것입니다. ಆದ್ರೆ ಆ ಒಂದು ಚಂದ್ರ ಎಷ್ಟೇ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಅದರಲ್ಲಿ ಸ್ವಂತ ಬೆಳಕು ಆತನಿಗೆ ಇಲ್ಲ. 달이 아무리 애쓴다고 자기 스스로 손끝만한 빛 하나를 비치지 ಆ ಒಂದು ಚಂದ್ರ 못합니다. ಎಷ್ಟೇ ಒಂದು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ಕಷ್ಟಪಟ್ಟರು ಕೂಡ ತನ್ನ ಸ್ವಂತದಲ್ಲಿ ಅವನಿಗೆ ಸೊಂಡವನ್ನು 여러분 ಬೆಳಕು ಕೂಡ 달이 ಇರುವುದಿಲ್ಲ. 빛을 ಅದರಲ್ಲಿ. 나는 그 태양의 빛을 받았다는 ಆ 것입니다. ಒಂದು ಚಂದ್ರ ಹೊಳೆಬೇಕಂತ ಹೇಳಿದ್ರೆ ಆ ಒಂದು ಚಂದ್ರ ಬೆಳಕನ್ನು ಸೂರ್ಯನ 달이 ಹೊಂದಿಕೊಳ್ಳಬೇಕು. 이 태양의 빛을 ಅದೇ 받아들인 ರೀತಿಯಾಗಿ ಕೂಡ 것처럼 ಚಂದ್ರ ಹೇಗೆ ಆ ಒಂದು ಸೂರ್ಯನಿಂದ ಬೆಳಕನ್ನು ಪಡೆದುಕೊಳ್ಳುತ್ತಾನೋ 태양의 빛이 달에 비쳐서 빛을 내는 ಅದೇ 것처럼 ರೀತಿಯಾಗಿ ಕೂಡ ಆ ಒಂದು ಚಂದ್ರ ಹೇಗೆ ಸೂರ್ಯನಿಂದ ಬೆಳಕನ್ನು ಹೊಂದಿಕೊಂಡು ಬೆಳಕನ್ನು 달이 ಪ್ರಕಾಶಿಸುತ್ತಾನೋ, 태양의 빛을 받아들인 것처럼 ಅದೇ ರೀತಿಯಾಗಿ ಕೂಡ ಆ ಒಂದು ಚಂದ್ರ ಸೂರ್ಯನಿಂದ 우리는 ಬೆಳಕನ್ನು 우리의 ಪಡೆದುಕೊಳ್ಳುವ 의가 아닌 ಹಾಗೆ 예수님의 의를 받아들여야 한다는 것입니다. ನಮ್ಮ ನೀತಿಯಲ್ಲ, ನಾವು ಯೇಸುವಿನ ನೀತಿಯನ್ನು ಹೊಂದಿಕೊಳ್ಳಬೇಕು. 예수님의 거룩함을 받아들여야 한다는 것입니다. ನಾವು ಯೇಸುವಿನ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಬೇಕು. 만일 여러분 예수님의 의를 받아들였다면 ನೀನು ಯೇಸುವಿನ ನೀತಿಯನ್ನು ಹೊಂದಿಕೊಂಡಿದ್ದರೆ 여러분 더러운 죄를 지었지만 의로운 것입니다. ನೀನ್ ಎಲ್ಲ ಕೂಡ ದುಷ್ಟ ಪಾಪ ಮಾಡಿದ್ರು ಕೂಡ ನೀನ್ 그 의는 여러분의 의가 아니라 예수님의 의라는 것입니다. ಆ ಒಂದು ನೀತಿ ನಿನ್ನ ನೀತಿ ಅಲ್ಲ, ಆ ಒಂದು ನೀತಿ ಯೇಸುವಿನ ನೀತಿ 예수의 거룩함을 받아들인다면 ನೀನು ಯೇಸುವಿನ ನೀತಿಯನ್ನು ನೀನು ಹೊಂದಿಕೊಂಡರೆ 여러분 추하고 더럽지만 여러분 ನೀನು 거룩하다는 것입니다. ಹೊಲಸು ಕೆಟ್ಟವನಾಗಿರಬಹುದು, ಆದ್ರೆ ನೀನು ಪರಿಶುದ್ಧನಾಗಿರ್ತೀಯ. 여러분 그건 여러분의 거룩함이 아니라 예수님의 거룩함이라. ಅದು ನಿನ್ನ ಪರಿಶುದ್ಧತೆ ಅಲ್ಲ, ಅದು ಯೇಸುವಿನ ಪರಿಶುದ್ಧತೆ. 지금까지 하나님의 사람들은 ಇಲ್ಲಿವರೆಗೂ ಕೂಡ ದೇವರ ಮನುಷ್ಯರು, 믿음의 사람들은 ನಂಬಿಕೆಯ ಮನುಷ್ಯರು 그들은 하나같이 예수님의 의와 예수님의 거룩함을 자기 것으로 받아들인 것입니다. ಅದೇ ರೀತಿಯಾಗಿ ಕೂಡ ಅವರೆಲ್ಲರೂ ಕೂಡ ಯೇಸುವಿನ ನೀತಿಯನ್ನು ತಮ್ಮ ಒಂದು ನೀತಿಯಾಗಿ ಅವರು ಒಪ್ಪಿಕೊಂಡರು. 내가 돈이 하나도 없을지라도 ನನ್ನ ಹತ್ರ ದುಡ್ಡು ಇಲ್ಲದ್ರು ಕೂಡ 만약에 여기 있는 형제가 돈을 무지무지하게 많이 가지고 있는데 ಅದನ್ನ ಪಕ್ಕದಲ್ಲಿರುವಂತ ಸಹೋದರ ಬಹಳ ದುಡ್ಡಿದೆ, 여러분 그 돈을 다 나에게 주었다면 ಅದನ್ನೆಲ್ಲವನ್ನು ಹಣ ನನಗೆ ಕೊಟ್ಟರೆ, 난 돈이 하나도 없어도 형제 돈 때문에 나는 부자라고 말할 수가 ಆದ್ರೆ 있는 ನನ್ನ 것입니다. ಹತ್ರ ಯಾವುದೇ ಕೂಡ ಹಣದ ನಿಮಿತ್ತ ಆತನಿಂದ ಸಹೋದರ ಎಲ್ಲ ಕೂಡ ಕೊಟ್ಟ ನಿಮಿತ್ತ ನಾನು ಹೇಳಬಹುದು 수아나서 나는 의의 하나도 없고 더럽고 추한 인간인데 ಅದೇ ರೀತಿಯಲ್ಲಿ ಕೂಡ ನನ್ನಲ್ಲಿ ಯಾವುದೇ ಕೂಡ ನೀತಿ ಇಲ್ಲ, ನಾನು ಕೂಡ 여러분 예수 그리스도의 의를 난 의롭다고 담대히 말할 수가 있는 것입니다. ನಾನೇನಾದ್ರೂ ಕೂಡ ಯೇಸುವಿನ ನೀತಿಯನ್ನು ಹೊಂದಿಕೊಂಡ್ರೆ ನಾನು ಹೇಳಬಹುದು ಬಲವಾಗಿ ನಾನು ನೀತಿವಂತನು 여러분 그 ಅಂತ. 의는 내 의가 아니라 예수님의 의인데 ಆ ನೀತಿವಂತಿಕೆ ನನ್ನ ನೀತಿ ಅಲ್ಲ, ಆ ನೀತಿ ಯೇಸುವಿನ ನೀತಿ. 예수님의 의를 나에게 주셨다는 것입니다. ಯೇಸುವಿನ ನೀತಿ ನನಗೆ ಕೊಡಲ್ಪಟ್ಟಿತ್ತು. 예수님의 의, 예수님의 거룩함, 예수님의 선을 나에게 주었기 때문에 ಯೇಸುವಿನ ನೀತಿ, ಯೇಸುವಿನ ಪರಿಶುದ್ಧತೆ, ಯೇಸುವಿನ ಒಂದು ಒಳ್ಳೆತನ ನಮ್ಮಲ್ಲಿ ಕೊಡಲ್ಪಟ್ಟ ನಿಮಿತ್ತ 내게 선과 의와 거룩함이 없어도 ನನ್ನಲ್ಲಿ ಯಾವುದೇ ಕೂಡ ಒಳ್ಳೆತನ ಇಲ್ಲ, ಯಾವುದೇ ತರ ಪರಿಶುದ್ಧತೆ ಇಲ್ಲ, ಯಾವುದೇ ತರ 주님으로 ನೀತಿ ಇಲ್ಲ ನನ್ನಲ್ಲಿ. 말미암아 의롭고 거룩하고 선하다는 것입니다. ಆದ್ರೆ ಯೇಸುವಿನ ಮೂಲಕ ನಾನು ನೀತಿವಂತ, ಪರಿಶುದ್ಧನು ಮತ್ತೆ ಒಳ್ಳೆಯವನು. 예수 그리스도로 말미암아 ಯೇಸು ಕ್ರಿಸ್ತನ ಮೂಲಕ, 예수 그리스도의 의로 말미암아 ಯೇಸು ಕ್ರಿಸ್ತನ ನೀತಿಯ ಮೂಲಕ
사람들이 이 사실을 모른다는 거예요. ಜನರಿಗೆ ಈ ಒಂದು ಸಂಗತಿ ಬಗ್ಗೆ ಗೊತ್ತಿಲ್ಲ. 그냥 자기가 열심으로 선을 행하면 ಅವರ ಸ್ವಂತ ಒಂದು ಆಸಕ್ತಿಯವರೆಲ್ಲರೂ ಕೂಡ ಒಳ್ಳೆ ಮಾಡಕ್ಕೆ ಪ್ರಯತ್ನ 자기가 ಮಾಡುತ್ತಾರೆ. 열심히 노력에 의롭게 되려고 노력하는 거기에 기대를 두었다는 거예요. ಅವರೆಲ್ಲರೂ ಕೂಡ ತಮ್ಮ ಸ್ವಂತ ನಿರೀಕ್ಷೆ ಇಟ್ಟು ಅವರೆಲ್ಲರೂ ಕೂಡ ಪ್ರಯತ್ನ ಮಾಡುತ್ತಾರೆ 그래서 ಒಳ್ಳೆಯದಾಗಬೇಕು 하나님 ಅಂತ. 그 사실을 우리에게 가르쳐 주시기를 원하셨습니다. ದೇವರು ಈ ಒಂದು ಸಂಗತಿ ನಮ್ಮನ್ನು ಬೋಧಿಸಬೇಕೆಂದಿದ್ದಾರೆ. 그 창세기 1장에서 그 이야기를 하고 있다는 것입니다. ಆದಿಕಾಂಡ 1ನೇ ಅದು ನಮಗೆ ಹೇಳುತ್ತಾ ಇದೆ ಹೀಗೆ. 달은 스스로 빛을 내지 못하지만 ಚಂದ್ರನು ತನ್ನ ಸ್ವಂತ ಬೆಳಕಲ್ಲಿ ಬೆಳಕಾಗುವುದಿಲ್ಲ. 태양을 바라보고 있는 사이에서 자기는 빛인 것입니다. ಯಾವಾಗ ಚಂದ್ರನು ಆ ಒಂದು ಸೂರ್ಯನ ನೋಡುತ್ತಾನೋ ಅದು 태양의 빛이 자기 마음에 비춰들 때 ಯಾವಾಗ ಸೂರ್ಯನ ಒಂದು ಬೆಳಕು ಆ ಒಂದು ಹೃದಯ 달 스스로는 저 빛을 내지 못하지만 ಚಂದ್ರನಲ್ಲಿ ಬೆಳಕಲ್ಲ ನಿಮಿತ್ತ ಅದು ಆ ಒಂದು ಬೆಳಕಿನ 빛을 내고 있다는 것입니다. ಆದ್ರೆ ಅದು ಪ್ರಕಾಶಿಸ್ತಾ ಇದೆ. 그건 달의 빛이 아닙니다. ಅದು ಚಂದ್ರನ ಬೆಳಕಲ್ಲ. 달이 밝게 빛나지만 ಸುಂದರ ಆ ಚಂದ್ರನು ಬಹಳ ಬೆಳುಪಾಗಿ 달의 빛이 아닙니다. ಅದು ಚಂದ್ರನ ಬೆಳಕಲ್ಲ. 달은 밝게 비치지만 ಆ ಚಂದ್ರನು ಬಹಳ ಬೆಳಗುತ್ತಾ ಇದ್ರೆ ಅಂತ 어두운 밤을 밝게 비치지만 ಕತ್ತಲಲ್ಲಿ ಬಹಳ ಬೆಳಕಾಗಿ ಪ್ರಕಾಶಿಸ್ತಾ 다른 분은 ಇದೆ. 달빛이라고 말하고 있지만 ಚಂದ್ರನ ಬೆಳಕು ಅಂತ ಕರೀತಾರೆ. 여러분 그건 달빛이 아닙니다. ಅದು ಚಂದ್ರನ ಬೆಳಕಲ್ಲ. 태양빛인 것이. ಅದು ಸೂರ್ಯನ ಒಂದು ಬೆಳಕು. 태양빛이 달에 비쳐서 비치는 ಆ 것. ಸೂರ್ಯನ ಬೆಳಕು ಅವನ ಚಂದ್ರ ಮೇಲೆ ನಿಮಿತ್ತ ಚಂದ್ರನು ಬೆಳಗುತ್ತಾ ಇದೆ. 우리가 빛을 비친다면 ನಾವೇನಾದ್ರೂ ಕೂಡ ಬೆಳಕು ಕೊಡೋದಾಗಿದ್ರೆ 우리의 빛이 아닙니다. ಅದು ನಮ್ಮ ಬೆಳಕಲ್ಲ. 예수 그리스도의 ಅದು 빛이 ಯೇಸು ಕ್ರಿಸ್ತನ ಒಂದು ಬೆಳಕು 마음에 ಅದು ನಮ್ಮ 비치면서 ಹೃದಯ ಮೇಲೆ ಬೆಳಗುವಾಗ 밝게 빛을 내고 있다는 것이 ಅದಕ್ಕೋಸ್ಕರ ಅದು ಬಹಳ ಪ್ರಕಾಶವಾಗಿ ಹೊಳಿತಾ ಇರೋದು. 놀라운 사실이 아닙니다. ಇದು ಅದ್ಭುತ ಸಂಗತಿ ಅಲ್ವಾ? 정말 놀라운 일입니다. ಇದು ನಿಜವಾಗಿ ಕೂಡ ಬಹಳ ಅದ್ಭುತವಾಗಿದೆ. 정말 놀라운. ಇದು ಬಹಳ ಅದ್ಭುತವಾಗಿದೆ. 우리는 빛이 없지만 ನಮ್ಮ ಯಾವುದೇ ಕೂಡ 빛입니다. ಬೆಳಕು ಇಲ್ಲ, ಆದ್ರೆ ನಾವು ಬೆಳಕು. 우리는 거룩하지 않지만 거룩하다는 것. ಆದ್ರೆ ನಾವು ಪರಿಶುದ್ಧರಲ್ಲ, ಆದ್ರೆ ನಾವು ಪರಿಶುದ್ಧರು. 우리는 정말 의롭지 않지만 우리는 의롭습니다. ನಾವು ನೀತಿವಂತರು ಅಲ್ಲ, ಆದ್ರೆ ನಾವು ನೀತಿವಂತರು. ಹೇಗೆ? 예수 그리스도께서 그렇게 하셨습니다. ಅದಕ್ಕೋಸ್ಕರ ಯೇಸು ಕ್ರಿಸ್ತ ನಮಗೋಸ್ಕರ ಮಾಡಿಕೊಟ್ಟಿದ್ದಾನೆ. 주님을 찬양하는 것입니다. ಅದಕ್ಕೋಸ್ಕರ ನಾವು ದೇವರನ್ನು ಕೊಂಡಾಡುತ್ತೇವೆ. 많은 사람들이 예수님이 우리를 그렇게 하신 사실을 깨닫지 못하기 때문에 ಯಾಕಂದ್ರೆ ಅನೇಕ ಜನ ತಿಳಿದುಕೊಳ್ಳುವುದು ಯೇಸು ಕ್ರಿಸ್ತನ ಎಲ್ಲವೂ ಕೂಡ ಮಾಡಿದ್ದಾನೆ ಅಂತ. 자기의 빛을 ಅವರೆಲ್ಲರೂ 세우려고 ಕೂಡ ಬಹಳ 노력합니다. ಪ್ರಯತ್ನ ಪಡುತ್ತಾರೆ ತಮ್ಮ ಸ್ವಂತ ಬೆಳಕನ್ನು ಕೂಡ 자기가 ಹೆಚ್ಚಿಸಿಕೊಳ್ಳಬೇಕು ಅಂತ. 비치려고 애를 ಅವರೆಲ್ಲರೂ ಕೂಡ ಬಹಳ ಪ್ರಯತ್ನ ಮಾಡುತ್ತಾರೆ ತಮ್ಮಲ್ಲಿ ಇನ್ನು ಬೆಳಕಾಗಿ 비치려고 ಪ್ರಕಾಶಿಸಬೇಕು 애를 ಅಂತ. 쓴다는 ಅವರೆಲ್ಲರೂ ಕೂಡ ಬೆಳಕಾಗಲೇ ಬಹಳ ಪ್ರಯತ್ನ ಮಾಡುತ್ತಾರೆ. 어리석습니다. ಅದು ಎಷ್ಟು ದಡ್ಡತನ. 율법을 지키려 막 애를 써보죠. ಅವರೆಲ್ಲರೂ ಕೂಡ ಬಹಳ ಕಷ್ಟಪಡುತ್ತಾರೆ ಆ ಒಂದು ದಶನ ಕೈಗೊಂಡು ನಡೆಯಕ್ಕೆ. 하면 그렇게 되는 것처럼 보입니다. ಅವ್ರು ಅಂದುಕೊಳ್ಳುತ್ತಾರೆ ನಾನು ಕೆಲವೊಂದು ಸಂಗತಿಗಳು ಮಾಡಿದ್ರೆ ನಾನು ಚೆನ್ನಾಗಿರುತ್ತೇನೆ 되는 ಅಂತ. 것처럼 보여지죠. ಅದು ಕಾಣಿಸುತ್ತೆ ನಾನು ನೀತಿವಂತನಾಗುತ್ತಿದ್ದೇನೆ ಅಂತ. 해보면 안 됩니다. ಅದನ್ನ ಎಷ್ಟು ಪ್ರಯತ್ನ ಪಟ್ಟರು ಕೂಡ 또 ಅದಾಗುವುದಿಲ್ಲ. 이제는 의가 없다는 걸 깨달아야 ನೀನು ನಿಜವಾಗ್ಲೂ ಅರ್ಥ ಮಾಡಿಕೊಳ್ಳಬೇಕು, ಮನುಷ್ಯರಲ್ಲಿ ಯಾವುದೇ ಕೂಡ ನೀತಿ ಇಲ್ಲ 그 ಅಂತ. 사실을 깨달으면 ಅದನ್ನ ನೀನ್ ಅರ್ಥ ಮಾಡಿಕೊಂಡರೆ 자기 의를 기대하지 않습니다. ನಿನ್ನ ಒಂದು ಸ್ವಂತ ನೀತಿಯಲ್ಲಿ ನಿರೀಕ್ಷೆ ಇಡುವುದಿಲ್ಲ. 바울이 그랬고 ಅದೇ ರೀತಿ ಕೂಡ ಅಪೊಸ್ತಲ ಪೌಲನು ಕೂಡ ಹಾಗೆ. 하나님의 자녀들이 다 ಅದೇ ರೀತಿ ಕೂಡ ಅಮೂಲ್ಯವಾದ ದೇವರ ಮಕ್ಕಳೊಂದಿಗೆ ಕೂಡ ಇದೆ. 여러분 저도 정말 추하고 더러운 인간이었어요. ಅದೇ ರೀತಿ ಕೂಡ ನಾನು ಕೂಡ ಈಗ ಬಹಳ ದೊಡ್ಡ ಕೆಟ್ಟ ಮನುಷ್ಯ, ಹೊಲಸು 저는 ಮನುಷ್ಯ. 의롭다고 담대하게 말할 수가 있습니다. ಆದ್ರೆ ನಾನು ಬಲವಾಗಿ ಹೇಳಬಹುದು ನಾನು ನೀತಿವಂತನು 이 ಅಂತ. 의는 나의 의가 아니고 예수님의 ಈ 의. ಒಂದು ನೀತಿವಂತಿಕೆ ನನ್ನ ನೀತಿವಂತಿಕೆ ಅಲ್ಲ, ಈ ಒಂದು ನೀತಿವಂತಿಕೆ ಯೇಸುವಿನ ನೀತಿ. 예수는 우리의 범죄함을 위하여 내어 주심이 ಯೇಸು ನಮ್ಮ 되고 ಒಂದು ಅಪರಾಧದ ನಿಮಿತ್ತ ಆತನನ್ನು 우리를 ಒಪ್ಪಿಸಿಕೊಟ್ಟರು. 의롭다 하심을 위하여 다시 살아났다고. ಅಲ್ಲಿ ಹೇಳುತ್ತದೆ ಆತನು ನಮ್ಮ ಒಂದು ನಿರ್ಣಯಕ್ಕೋಸ್ಕರ 우리를 ಪುನರುತ್ಥಾನವಾದನು ಅಂತ. 의롭게 하시기 위하여. ಆತ ನಮ್ಮ ನೀತಿವಂತ ಮಾಡೋದಕ್ಕೋಸ್ಕರ. 그래서 우리 십자가에서 우리 모든 죄를 사하시고 부활하시면서 우리를 의롭게 하셨습니다. ಆತನು ಶಿಲುಬೆಯಲ್ಲಿ ಸತ್ತು ಮತ್ತೆ ಪುನರುತ್ಥಾನ ಆಗಿ ನಮಗೊಂದು ನೀತಿವಂತರಾಗಿ ಮಾಡಿದ. 많은 사람이 예수 그리스도께 우리를 의롭게 한 사실을 믿질 못하기 ಆದ್ರೆ 때문에 ಅನೇಕ ಜನರು ಕೂಡ ಸಂಗತಿ ನಂಬುದಿಲ್ಲ ಯೇಸು ಕ್ರಿಸ್ತ ನಮ್ಮ ನೀತಿವಂತರ ಮಾಡಿದ್ದಾನೆ ಅಂತ. 예수님 우리를 온전한 의를 우리에게 입혀줬는데 ಯೇಸು ಆತನನ್ನು ತನ್ನ ಒಂದು ಪರಿಪೂರ್ಣ ನೀತಿಯಿಂದ ನಮ್ಮನ್ನು ತುಂಬಿಸಿದನು. 사실을 깨닫지를 못하기 때문에 ಆದ್ರೆ ಜನರು ಈ ಒಂದು ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. 자기가 의로워지려고 ಅದಕ್ಕೋಸ್ಕರ ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಪ್ರಯತ್ನ ಮಾಡುತ್ತಾರೆ ತಮ್ಮ ನೀತಿ ಸ್ಥಾಪನೆ ಮಾಡಬೇಕು. 노력한다는 것은 ಬಹಳ ಕಷ್ಟಪಟ್ಟು ನೀತಿವಂತರಾಗಬೇಕಂತ ಹೇಳಿದರೆ 예수 의를 받아들이지 않음을 얘기하거든요. ಅದರ ಅರ್ಥ ನೀನು ಯೇಸು ಕ್ರಿಸ್ತನ ನೀತಿಯನ್ನು ಪಡೆದುಕೊಂಡಿಲ್ಲ ಅಂತ ಅರ್ಥ. 시청자 여러분 혹시 여러분도 내가 의로워질 줄 애쓰고 ನೋಡ್ತಿರುವ ಪ್ರತಿಯೊಬ್ಬ 있습니까? ವೀಕ್ಷಕರೆಲ್ಲರೂ ಕೂಡ ನೀವು ಕೂಡ ಅಂದುಕೊಂಡಿರುತ್ತೆ ನೀವೆಲ್ಲ ಕೂಡ ಬಹಳ ಕಷ್ಟಪಟ್ಟಿದ್ರೆ ನೀತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಂತ. ನಿಮ್ಮ ಒಂದು ಸ್ವಂತ ನೀತಿಯನ್ನು ಬಿಸಾಕಿರಿ. 예수 그리스도의 의를 받으십시오. ಯೇಸು ಕ್ರಿಸ್ತ ಒಂದು ನೀತಿಯನ್ನು ಪಡೆದುಕೊಳ್ಳಿರಿ. 온전한 의. ಅದೊಂದೇ ಮಾತ್ರ ಪರಿಪೂರ್ಣವಾದ ನೀತಿ. 다음 시간에 계속해서 말씀드리겠습니다. ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾತಾಡೋಣ. 안녕히 계십시오. ಹುಷಾರಾಗಿರ್ರಿ. 감사합니다. ಧನ್ಯವಾದ.